ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ವಟ ಸಾವಿತ್ರಿ ವ್ರತ ರೀ, ಎಲ್ಲರೂ ಆಚರಣೆ ಮಾಡೀರಿ ಅಂತ ಅನ್ಕೋತೀನಿ. ಮತ್ತು ಈಗ ನೋಡ್ಲಿಕ್ಕತ್ತಿದ್ದ ಇವತ್ತಿನ ನಮ್ಮ ಮನೆ ಮುಂದಿನ ರಂಗೋಲಿ ರೀ. ಈಗ ಟೈಮು 5 ಗಂಟೆ. ಇವತ್ತೇನು ಭಾಳ ಅರ್ಲಿ ಅಂತ ಹೇಳಿಲ್ರಿ. ನಾನು ಆ್ಯಸ್ ಯೂಶುವಲ್ ಆಗಿ 4 ಗಂಟೆಗೆ ಏನು ಹೇಳ್ತಿದ್ದೆ, 4 ಗಂಟೆಗೆ ಎದ್ದಿನ್ರಿ. ಮನೆ ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಆಮೇಲೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಎರ್ಕೊಂಡು ಈಗ ರಂಗೋಲಿ ಹಾಕ್ಲಿಕ್ಕತ್ತೀನಿ ರೀ. ಮತ್ತು ಪೂಜಾ ರಂಗೋಲಿ ನಿನ್ನೆ ತೋರಿಸಿಲ್ಲ, ನಾನು ಕೂಡ ಅದೇ ರೀತಿಯಾಗಿ ಮಾಡೀನಿ. ಮತ್ತು ಅಡುಗೆ ಏನು ಸ್ಪೆಷಲ್ ಮಾಡಿದ್ರಿ ಅಂತೀರಲ್ರಿ. ಅಡುಗೆ ನೋಡ್ರಿ, ಇವತ್ತು ಮತ್ತು ನಾಳೆ ಹೆಂಗೂ ಹುಣ್ಣಿಮೆ. ಇವತ್ತು ಹುಣ್ಣಿಮೆ, ನಾಳೆನೂ ಹುಣ್ಣಿಮೆ ಅದ. ನಾಳೆ ಏನದ 7:15 7:15 ಅನ್ನೋದಕ್ಕೆ ಹುಣ್ಣಿಮೆ ಹೋಗ್ಬಿಡ್ತದ್ರಿ. ಮತ್ತು ಅದರ ಸಲುವಾಗಿ ನಾಳೆ ನಾವು ಸತ್ಯನಾರಾಯಣ ಪೂಜೆ ಏನದ ನಾಳೆನೇ ಮಾಡ್ತೀವಿ ರೀ. ಅದಕ್ಕೆ ಅವಾಗ ಹೆಂಗೂ ಇನ್ನೊಂದಿಷ್ಟು ಮಾಡೋದಿರ್ತದ ಅಂತ ತಿಳ್ಕೊಂಡು ಇವತ್ತು ಪುಟಾಣಿ ಮತ್ತು ಶೇಂಗಾ ಬೆಲ್ಲ ಕೂಡಿಸಿ ಮಿಕ್ಸಿ ಮಾಡಿಕೊಂಡು ಹೋಳ್ಗೆ ಮಾಡೀನಿ. ಭಾಳ ಮಸ್ತ್ ಆಗ್ಯಾವ್ರಿ, ನೋಡ್ಲಿಕ್ಕಂತೂ ಸೂಪರ್ ಆಗ್ಯಾವ, ಸಾಫ್ಟ್ ಆಗ್ಯಾವ. ಮತ್ತು ಡಬ್ಬಿಗೆ ಸ್ವಲ್ಪ ಚಪಾತಿ, ಒಂದು 7-8 ಚಪಾತಿ ಮತ್ತು ಡೊಣ್ಣು ಮೆಣಸಿನ್ಕಾಯಿ ಪಲ್ಯ ಸ್ವಲ್ಪ ಡಿಫ್ರೆಂಟಾಗಿ ಮಾಡೀನಿ. ನಿಮಗೂ ಇಷ್ಟ ಆಗ್ತದ ಅಂತ ಅನ್ಕೊಂಡಿನಿ. ರೆಸಿಪಿನೂ ತೋರಿಸೀನಿ ನಾ ಹೆಂಗೆ ಮಾಡೀನಿ ಅಂತ. ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ನೀವೆಲ್ಲ ಪೂಜಾ ಹೆಂಗೆ ಮಾಡಿದ್ರಿ ಅಂಥೇಳಿ ಸಾಧ್ಯವಾದರೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ. ಮತ್ತು ಎಲ್ಲಾರ್ದು ಕೂಡಿಸಿ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ವಿಚಾರ ಮಾಡೀನಿ. ನೋಡೋಣ ನೀವೆಲ್ಲ ಎಷ್ಟು ಮಂದಿ ಕಳಿಸ್ತೀರಿ ಅದ್ರ ಮೇಲೆ ಒಂದು 5-6 ಜನ ಆದ್ರೆ ಹಾಕ್ತೀನಿ. ಇಲ್ಲ ಅಂದ್ರೆ ಮತ್ತು ನಮ್ಮ ಶ್ರುತಿ ಅವರು, ಪದ್ಮಜ ಅವರಂತೂ ಫಿಕ್ಸ್ ಇದ್ದಾರೆ. ಅವರಿಬ್ಬರದು ಏನದ ಶಾರ್ಟ್ಸ್ ಒಳಗೆ ಬಂದ್ಬಿಡ್ತದೆ. ನೋಡೋಣ ಅವರು ಕಳಿಸ್ತಾರೋ ಏನೋ ಗೊತ್ತಿಲ್ಲ. ಮತ್ತು ಈಗಂತೂ ರಂಗೋಲಿ ಅಂದ ತಕ್ಷಣ ಅದ್ರ ಬಗ್ಗೆ ಮಹತ್ವ ಗೊತ್ತಾದಂಗೆಲ್ಲ ಕಾನ್ಸಂಟ್ರೇಷನ್ ಜಾಸ್ತಿ ಅದ್ರ ಕಡೆನೇ ಹೋಗ್ತದ್ರಿ. ಅಂದ್ರೆ ಪದ್ಮ ಇರಬೇಕು, ಎಲೆಗಳು ಜಾಸ್ತಿ ಬರಬೇಕು ಅಂತ ಯಾವಾಗ ಗೊತ್ತಾಗ್ಯದ. ಯಾವುದೇ ರಂಗೋಲಿ ತೆಗೆದ್ರು ಮುಂದೆ ಎಲೆ ತೊಗೊಂಡೇ ಬಿಡೋದು, ಹಂಗಾಗಿಬಿಟ್ಟದ್ರಿ ಈಗ. ಅದಕ್ಕೆ ನಾನು ಕೂಡ ಸಣ್ಣ ಎಲೆಗಳು ದೊಡ್ಡ ಎಲೆಗಳು ಅಂಥೇಳಿ ಒಂದು ರಂಗೋಲಿ ಮಾಡೀನಿ. ಮತ್ತು ನಡುವಂತೂ ಪದ್ಮ ಇರತ್ತದ, ಯಾಕಂದ್ರೆ ಅದರ ಮಹತ್ವ ಅಷ್ಟೊಂದು ಅದ. ಮತ್ತು ಖರೀನೇ ರೀ, ನನಗೂ ಹಾಕ್ಲಿಕ್ಕತ್ತಾಗಿಂತ ಖುಷಿನೂ ಅನ್ಸದ. ನಾ ಏನೋ ಒಂದು ಹೊಸದ ಕಲ್ತರು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಾರ್ದ ಇರಂಗಿಲ್ಲ. ಮತ್ತು ನೀವು ಹಾಕ್ಲಿಕ್ಕತ್ತೀನಿ ಅಂತೇಳಿ ನಿನ್ನೆ ಲೈವ್ ಬಂದಾಗ ಒಂದಿಷ್ಟು ಜನ ಹೇಳಿದ್ರಿ, ಭಾಳ ಖುಷಿ ಆಯಿತು. ಮತ್ತು ಈಗ ಕಲರ್ನು ಒಂಚೂರು ಹಾಕ್ಲಿಕ್ಕತ್ತೀನಿ. ಮನೆ ಒಳಗೆ ಕಲರ್ಸ್ ಭಾಳ ತಂದಿಟ್ಟಿವ್ರಿ ನಾವು. ಮತ್ತು ದೀಪಾವಳಿ ದಸರಾ ಇರ್ತದಲ್ರಿ, ಅವಾಗೇ 1 kg ಕಲರ್ಸ್ ಎಲ್ಲ ತಂದಿಟ್ಬಿಡ್ತೀವಿ. ಆಲ್ಮೋಸ್ಟ್ ಅವು ದಿನನಿತ್ಯ ನಾವು ಯೂಸ್ ಮಾಡಿದ್ರೂ ಕೂಡ ಒಂದು 6-7 ತಿಂಗಳ ತನಕ ಆಗ್ತಾವ್ರಿ. ಅಷ್ಟೊತ್ತಿಗೆ ಮತ್ತೊಂದು 2 ತಿಂಗಳಿಗೆ ದೀಪಾವಳಿ ದಸರಾ ಯಾವ್ದಾರು ಒಂದು ಬರ್ತದೆ, ಮತ್ತು ಮಾರಾಟಕ್ಕೆ ಮಾರ್ಕೆಟ್ನಾಗ ಬಂದ ಬಿಡ್ತಾವ್ರಿ. ಅವಾಗ ಕಲರ್ಸ್ ಭಾಳ ಚೀಪ್ ಇರ್ತಾವೆ. ಅದ್ರ ಸಲುವಾಗಿ 1 kg ತೊಗೊಂಡು ಇಟ್ಕೊಂಡು ಬಿಟ್ಟಿರ್ತೀನಿ. ಅದಕ್ಕೆ ಕಲರ್ನು ಹಾಕ್ಲಿಕ್ಕತ್ತೀನಿ. ಅದ್ರ ಮಹತ್ವ ಕೂಡ ಭಾಳ ಅದ ಅಂದ ಕೂಡಲೇ ಒಂದು ಸ್ವಲ್ಪರ ಕಲರ್ ಹಾಕುದ್ರಿ. ಮತ್ತು ರಂಗೋಲಿ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಸೇಮ್ ರಂಗೋಲಿನೇ ಸ್ವಲ್ಪ ಡಿಫ್ರೆಂಟ್ ಮಾಡೋದ್ರಿ ಅಷ್ಟೇ.
ರಂಗೋಲಿ ಆಯ್ತ್ರಿ. ಇನ್ನೇನದ ಇವತ್ತಿನ ಪೂಜಾ ನೋಡ್ರಿ, ನಮ್ಮ ಮನೆ ಒಳಗಿಂದು ವಟ ಸಾವಿತ್ರಿ ಪೂಜಾ ಮತ್ತು ಹಂಗ ಶುಕ್ರವಾರ ಬೇರೆ ರೀ ಲಕ್ಷ್ಮೀ ಪೂಜಾನು ಮಾಡಿರ್ತೀನಿ ರೀ. ರಂಗೋಲಿ, ಲಕ್ಷ್ಮೀ ಪೂಜಾ ಮತ್ತು ವಟ ಸಾವಿತ್ರಿ ಪೂಜಾ ಸ್ವಲ್ಪ ಟೈಮ್ ತಗೋತದ್ರಿ ಎಲ್ಲ ಸ್ತೋತ್ರ ಇವೆಲ್ಲ ಅನ್ಲಿಕ್ಕೆ. ಮತ್ತು ಹಂಗೆ ಅನ್ಕೋತ ಕೂತ್ರೆ ಭಾಳ ಇರ್ತಾವ. ಒಂಚೂರು ನಾ ಏನು ಮಾಡಿರ್ತೀನಿ ರೀ, ಶುಕ್ರವಾರಕ್ಕೊಮ್ಮೆ ಸಾಯಂಕಾಲ ಒಂದಿಷ್ಟು ಹೇಳ್ತೀನಿ ರೀ. ಟ್ಯೂಷನ್ ಏನದ 5 ಗಂಟೆಗೆ ಸ್ಟಾರ್ಟ್ ಆಗ್ತಿರ್ತದೆ. ಆವಾಗ 4:15, 4:15 ಒಂದು 15-20 ನಿಮಿಷ ಒಂದು 2-3 ಸ್ತೋತ್ರ ಉಳಿದಿರ್ತಾವ್ರಿ. ಅವನ್ನ ಸಾಯಂಕಾಲ ದೀಪ ಹಚ್ಚಿಟ್ಟು ಹೇಳ್ತೀನಿ ರೀ. ಇಷ್ಟು ಇವತ್ತಿನ ಪೂಜೆ ಆಯಿತು. ಇನ್ನು ಏನದ ಅಡಿಗೆ ಮನೆ ಕಡೆ ಹೋಗೋಣಂತ್ರಿ. ಏನು ಭಾಳ ಅಂಥೇಳಿ ಏನು ಮಾಡ್ಲಿಕ್ಕೆ ಹೋಗಿಲ್ರಿ, ಎಲ್ಲ ಕೂಡಿಸಿ ಒಂದು 40 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಆಗೈತ್ರಿ. ಅಡಿಗೆ ಲಘುನೇ ಆಗೈತ್ರಿ. ಮತ್ತು ಆದ್ರೆ ವಿಡಿಯೋ ಆ್ಯಕ್ಚುಲಿ ನನಗೆ ಮುಂಜಾನೆ ಅಪ್ಲೋಡ್ ಮಾಡಬೇಕು ಅಂತಿತ್ತು. ಒಂಚೂರು ಗಡಿಬಿಡಿ ಆಯಿತು. ಹೀಗಾಗಿ ಸ್ಕೂಲಿಗೆ ಹೋಗಿ ಬಂದ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ ರೀ. ನೋಡ್ರಿ, ಕಣಕ ನಾದಿಟ್ಟುಕೊಳಗತ್ತೀನಿ. ಇದ್ರೊಳಗೆ ಗೋಧಿ ಹಿಟ್ರಿ, ಯಾವುದೂ ಹಿಟ್ಟಲ್ರಿ, ಮತ್ತು ಮನಿ ಗೋಧಿ ರೀ. ಪಾಪ ಒಂದಿಷ್ಟು ಜನರು ಕೇಳಿರ್ತೀರಿ ನೀವು ಪ್ರಶ್ನೆ. ಯಾಕಂದ್ರೆ ಆ ಕಡೆ ಸೈಡ್ನವ್ರು ಆಲ್ಮೋಸ್ಟ್ ಅಂಗಡಿ ಒಳಗಿನ ತರ್ತೀರಿ. ನಮ್ಮ ಬಿಜಾಪುರ ಸೈಡ್ ನಾವೆಲ್ಲ ಅಂಗಡಿ ಒಳಗಿನ ತರೋದು ಬಹಳ ಕಡಿಮೆ ರೀ. ಇವತ್ತು ಹಿಟ್ಟ ಇಲ್ಲ ಅಂದಾಗ ನಾವೇನು ಮಾಡ್ತೀವಿ, ಹೊರಗಿಂದ ಅಂಗಡಿಯಾಗಿಂದ ಇವತ್ತು ಒಂದು ದಿವಸ ತಂದ್ರೆ ಆಯಿತು ಅಂತೇಳಿ ಅರ್ಧ kg ತಂದಿರ್ತೀವಿ. ಅದನ್ನು ಭಾಳ ಅಂದ್ರೆ ವರ್ಷಕ್ಕೊಮ್ಮೆ ಅಥವಾ 2 ವರ್ಷದೊಳಗೆ ಒಂದು ಸರಿ ಈ ಟೈಪ್ ಇನ್ಸಿಡೆಂಟ್ ಆಗಿರ್ತದ್ರಿ. ಈಗ ಗೋಧಿ ಹಿಟ್ರಿ, ಮನಿ ಒಳಗೆ ಗೋಧಿ ಇರ್ತಾವ, ಆರಿಸಿ ನಾವು ಗಿರಣಿಗೆ ಹಾಕ್ಸ್ಕೊಂಡು ಬಂದಿರ್ತೀವಿ ರೀ. ಅದರೊಳಗೆ ಒಂಚೂರು ಎಣ್ಣೆ, ಉಪ್ಪು, ಅರಿಶಿನ ಪುಡಿ ಹಾಕಿ ಹಿಟ್ಟು ನಾದಿಟ್ಟಿರಿ. ಮತ್ತು ಇವತ್ತು ನಾನು ಪುಟಾಣಿ ಮತ್ತು ಸ್ವಲ್ಪ ಶೇಂಗಾ ಸೇರಿಸಿ ಅದರೊಳಗೆ ಬೆಲ್ಲ ಹಾಕಿ ಹುದು ಮಾಡಿಕೊಂಡು ಹೋಳಿಗೆ ಮಾಡ್ಲಿಕ್ಕತ್ತೀನಿ ರೀ. ಬರೀ ಪುಟಾಣಿ ಬೆಲ್ಲ ಹಾಕಿ ಮಾಡಿದ್ರು ನಡೀತದ್ರಿ. ಪುಟಾಣಿ ಹೋಳಿಗೆ ನಾ ತೋರ್ಸೇನ್ರಿ ಮೊದ್ಲಿನ ವಿಡಿಯೋದಾಗ. ಮತ್ತು ಶೇಂಗಾ, ಎಳ್ಳು, ಬೆಲ್ಲ ಹಾಕಿ ಮಾಡೋದಂತೂ ಗೊತ್ತೇ ಅದ. ಶೇಂಗಾ ಹೋಳಿಗೆ ಆಗ್ತದ. ಅದಕ್ಕೆ ಇವತ್ತೇನದ ನಾನು ಪುಟಾಣಿ ಶೇಂಗಾ ಕೂಡಿಸಿ ಬೆಲ್ಲ ಹಾಕಿ ಅದನ್ನು ಹುದು ಮಾಡಿಕೊಂಡು ಒಂದು 5 ಹೋಳಿಗೆ ರೀ, ಭಾಳ ಏನಿಲ್ರಿ. ಉಳಿದು ಒಂದಿಷ್ಟು ಚಪಾತಿ ಮಾಡ್ತೀನಿ. ಹಂಗೆ ಡೊಣ್ ಮೆಣಸಿನ್ಕಾಯಿ ಪಲ್ಯ ಮಾಡ್ತೀನಿ ರೀ. ನೋಡ್ರಿ, ಹುದು ರೆಡಿ ಆಯಿತು. ಸ್ವಲ್ಪ ಉದುರಾಗಿರ್ತದ. ಅದರೊಳಗೆ ಸ್ವಲ್ಪ ಹಾಲು ಹಾಕೋಬೇಕ್ರಿ. ಒಂದು ಸಣ್ಣ ಸ್ಪೂನ್ಲೆ 1 ಅಥವಾ 2 ಸ್ಪೂನ್ ಹಾಲು ಹಾಕೊಂಡ್ವಿ ಅಂದ್ರೆ ಭಾಳ ಬೆಸ್ಟ್ ಆಗ್ತದ್ರಿ. ಒಂದಿಷ್ಟು ಅನ್ನಕ್ಕೆ ಇಡ್ತೀನಿ ರೀ. ಈಗ ಆ ಕಡೆಗೆ ಅನ್ನನೂ ರೆಡಿ ಆಗ್ತದ. ಮತ್ತು ಕುಕ್ಕರ್ ಬಗ್ಗೆ ಅಂತೂ ಕೇಳೇ ಇದ್ರಿ. ನಾನು ಒಟ್ಟೆ ಕುಕ್ಕರ್ ಯೂಸ್ ಮಾಡಂಗಿಲ್ರಿ. ಆದ್ರೆ ಕುಕ್ಕರ್ ನೀವು ಅಂತಿರ್ಲ 15 ನಿಮಿಷನಾಗ ಅನ್ನ ಆಗ್ತದ್ರಿ. ಇದು ಕೂಡ 15 ನಿಮಿಷನಾಗೆ ಆಗ್ತದ್ರಿ. ಹೊರಗಿಡುವುದು 15 ನಿಮಿಷನಾಗ. ಇನ್ನ ನೀವು 15 ನಿಮಿಷನಾಗ ಕುಕ್ಕರ್ ಆಗಿ ಮತ್ತೆ ಕೆಳಗಿಳಿಸಿದ ಮೇಲೆ 5 ನಿಮಿಷ ರೀ, 20 ನಿಮಿಷ. ಇದು ಮಾತ್ರ 15 ನಿಮಿಷನಾಗೆ ರೆಡಿ ಆಗ್ತದ್ರಿ. ಈಗೇನದ ಡೊಣ್ ಮೆಣಸಿನ್ಕಾಯಿ ಚಂದಾಗಿ ಸ್ವಲ್ಪ ಉಪ್ಪು ಹಾಕೊಂಡು ನೀರೊಳಗೆ ತೊಳ್ಕೊಂಡೀನ್ರಿ. ಇನ್ನು ಉದ್ದುದ್ದಾಗಿ ಹೆಚ್ಚಿಟ್ಕೋತೀನಿ. ಮತ್ತು ಡೊಣ್ ಮೆಣಸಿನ್ಕಾಯಿ ಪಲ್ಯ ಮಾಡ್ಲಿಕ್ಕತ್ತರ್ರಿ. ಅದರೊಳಗೆ ಖಾರ ಪುಡಿ ಆಗಲಿ, ಮಸಾಲೆ ಪುಡಿ ಆಗಲಿ ಏನೂ ಹಾಕಂಗಿಲ್ರಿ. ನಾ ಸ್ವಲ್ಪ ಮಸಾಲೆ ಪುಡಿ ಹಾಕಿದ್ರೆ ನಡೀತದ. ಬಟ್ ಈ ಕ್ಲೈಮೇಟಿಗೆ, ಚಳಿಗಾಲ ಮಳೆಗಾಲಕ್ಕೆ ಮಸಾಲೆ ಪುಡಿ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಪಿತ್ತಾಗ್ತದ್ರಿ. ಅದರ ಸಲುವಾಗಿ ನಾನು ಬಹಳ ರೇರು ಇದಕ್ಕೆ ಹಾಕಬೇಕು ಅಂತ ಅಂದಾಗ ಯೂಸ್ ಮಾಡಿರ್ತೀನಿ ರೀ. ಇಲ್ಲಾಂದ್ರೆ ಮಸಾಲೆ ಪುಡಿ ಯೂಸ್ ಮಾಡಂಗಿಲ್ರಿ. ಈಗೇನದ ಒಂದು 2 ಸ್ಪೂನು ಎಣ್ಣೆ ಹಾಕೊಂಡಿನ್ರಿ. ಅದರೊಳಗೆ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಏನದ ಇದ ಹೆಚ್ಚಿಟ್ಕೊಂಡ ಡೊಣ್ ಮೆಣಸಿನ್ಕಾಯಿ ಪಲ್ಯ ಮೇಲೆ ಹಾಕೋತೀನಿ ರೀ. ಹಿಂಗನು ಅದ್ರ ಮೇಲೆ ಹಾಕೋತೀನಿ. ಬರೀ ನಾ ಎಣ್ಣೆ ಒಳಗೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಇಷ್ಟ ಹಾಕಿನ್ರಿ. ಅವೆಲ್ಲ ಚಟ್ಪಟ ಅಂದಮೇಲೆ ಈ ಹೆಚ್ಚಿಟ್ಕೊಂಡ ಡೊಣ್ ಮೆಣಸಿನ್ಕಾಯಿ ಒಗ್ಗರಣೆ ಒಳಗೆ ಹಾಕಿಬಿಡ್ತೀನಿ ರೀ. ಮತ್ತು ಸ್ಟೀಲಿಂದ್ರೊಳಗೆ ಮಾಡ್ಲಿಕ್ಕತ್ತೀನಿ ರೀ. ಭಾಳ ಜಲ್ದಿ ಹೊಗೆ ಬರ್ತದ, ಗೊತ್ತದ. ಹೊತ್ತಂಗಿಲ್ರಿ. ಬಟ್ ಬಿಟ್ರೆ ಹೊತ್ತದ್ರಿ, ಭಾಳ ಜಲ್ದಿ ಹೊತ್ತದ್ನು. ಬಟ್ ಕೈ ಬಿಡಬಾರ್ದು ಅಷ್ಟ. ಮತ್ತು ಇನ್ನೊಂದ್ರಿ, ಈ ಕಡೆ ಒಲಿ ಏನದಲ್ಲ ಸಣ್ಣ, ಒಂಚೂರು ಭಾಳ ಸಣ್ಣ ಮಾಡಿದ್ವಿ ಅಂದ್ರೆ ಆರೇ ಹೋಗ್ಬಿಡ್ತದ್ರಿ. ನೋಡ್ರಿ, ಒಂದಿಷ್ಟು ಕಡಲೆ ಹಿಟ್ಟು ಇಟ್ಕೊಂಡೀನಿ, ಒಂದಿಷ್ಟು ಶೇಂಗಾ ಪುಡಿ ಇಟ್ಕೊಂಡೀನಿ ಪಲ್ಯಕ್ಕೆ ಹಾಕ್ಲಿಕ್ಕೆ. ಇದು ಚಂದಾಗಿ ತಾಳಿಸ್ಕೊಂಡ್ಮೇಲೆ, ಡೊಣ್ ಮೆಣಸಿನ್ಕಾಯಿ ಚಂದಾಗಿ ತಾಳಿಸ್ಕೊಂಡ್ಮೇಲೆ ಅದರೊಳಗೆ ಸ್ವಲ್ಪ ಪುಟಾಣಿ ಪುಡಿ ಮತ್ತು ಶೇಂಗಾ ಪುಡಿ, ಸ್ವಲ್ಪ ಕಡಲೆ ಹಿಟ್ಟು, ಈ 3 ಹಾಕ್ತೀನಿ ರೀ. ಭಾಳ ಟೇಸ್ಟ್ ಬರ್ತದ್ರಿ. ಅದ್ರ ಸಲುವಾಗಿ ಬರೀ ನೀವು ಶೇಂಗಾ ಪುಡಿ, ಕಡಲೆ ಹಿಟ್ಟು ಹಾಕಿದ್ರೂ ನಡೀತದ್ರಿ. ನಾನು ಪುಟಾಣಿ ಪುಡಿ ಹೆಂಗೂ ಮಾಡಿದ್ದಿತ್ತಲ್ರಿ, ಬೆಲ್ಲ ಹಾಕಿ ಇದು ಹುದು ರೆಡಿ ಮಾಡ್ಕೊಂಡಿನಿಲ್ಲ, ಬೆಲ್ಲ ಆ್ಯಡ್ ಅದ ಅಂತ ತಿಳ್ಕೊಂಡು ಅದನ್ನೇ ಹಾಕ್ತೀನಿ ರೀ.
ಇದು ಚಂದಾಗಿ ತಾಳಿಸ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಬೇಕ್ರೆ. ಭಾಳ ನೀರಲ್ಲಿ ರಸ ಮಾಡ್ಲಿಕತ್ತಿಲ್ರಿ. ಇದು ಹೋಟ್ಲೊಳಗೆ ಮಾಡಿರ್ತಾರಲ್ರಿ ಆ ಸ್ಟೈಲ್ ಒಳಗೆ ಮಾಡ್ಲಿಕತ್ತೀನ್ರಿ. ಮತ್ತು ಈ ಪುಟಾಣಿ ಹೋಳ್ಗಿ ಮಾಡ್ಲಿಕ್ಕೆ ನಾನು ಹುದು ಅದಲ್ರಿ, ಅದ್ರೊಳಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಚಂದಾಗಿ ನಾದ್ಕೊಂಡು ರೆಡಿ ಮಾಡಿ ಇಡ್ಲಿಕತ್ತೀನಿ. ಹುದು ಅಂದ್ರೆ ಏನು ಅಂತ ಕೇಳಬೇಡ್ರಿ. ನಾವು ಹೂರ್ಣ ಅಂತ ಏನಂತೀವಲ್ರಿ ಅದನ್ನು ರೆಡಿ ಮಾಡ್ಕೊಳಕತ್ತೀನಿ ರೀ. ಹೋಳ್ಗೆ ಒಳಗೆ ತುಂಬು ಅಂತ ಹೂರ್ಣ, ಅದಕ್ಕೆ ನಾವು ಹುದು ಅಂತ ಕರಿತೀವ್ರಿ. ನೋಡ್ರಿ ಮುದ್ದೆ ಮಾಡಿದ್ರೆ ಹಿಂಗಾಗ್ಬೇಕು ನೋಡ್ರಿ. ಅದು ಅಂದ್ರೆ ಹೋಳ್ಗೆ ಮಾಡಲಿಕ್ಕೆ ಈಸಿ ಆಗ್ತದ್ರಿ. ಇಷ್ಟೆಲ್ಲ ಆದ್ಮೇಲೆ ಮೇಲೆ ಒಂದು ಚೂರು ಕೊತ್ತಂಬರಿ ಹಾಕಿಬಿಡುದ್ರಿ. ಮಸ್ತ್ ಟೇಸ್ಟಿಯಾದ ಡೊಣ್ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗ್ತದ್ರಿ. ಇದು ಕಟ್ಟಿ ಕೊಡ್ಲಿಕ್ಕೆ ಬಹಳ ಚಲೋ ಆಗ್ತದ್ರಿ. ಅದ್ರ ಸಲುವಾಗಿ ಇದನ್ನ ಮಾಡೋದು. ಮತ್ತು ಇದ್ರೊಳಗೇನು ಉಳ್ಳಾಗಡ್ಡಿ ಬೆಳ್ಳುಳ್ಳಿನ ಯೂಸ್ ಮಾಡಿಲ್ರಿ. ಉಳಿದ ಟೈಮ್ನಾಗ ಹಬ್ಬ ಹುಣ್ಣಿ ಇರ್ಲಾರ್ದಾಗ ಉಳ್ಳಾಗಡ್ಡಿ ತಿಂತೀವ್ರಿ, ನಾವು ತಿನ್ನಂಗಿಲ್ಲಲ್ಲ. ಆದ್ರೆ ಡಬ್ಬಿ ಕಟ್ಕೊಂಡು ಹೋಗ್ಲಿಕ್ಕೆ ಚಲೋ ಆಗ್ತದ. ಮತ್ತು ಹುಣ್ಣಿಮೆ ಅಮಾವಾಸ್ಯೆ ಹಬ್ಬ ಇದ್ದಾಗ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಯೂಸ್ ಮಾಡಂಗಿಲ್ಲ. ಇನ್ನು ಹೋಳಿಗೆ ಮಾಡೋಣಂತ ಬರ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದವು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.